ಏನಕ್ಕಪ್ಪ ತಾಂಡೆ ನನ್ನ ಇಷ್ಟ ಕಾಸು ಇದ್ದಿದ್ದು 2 ಲಕ್ಷ ಅಂತೆ. ಇಂಟರ್ನಲ್ ಪ್ರಾಬ್ಲಮ್ ಒಂದು ನೀವು ಇಟ್ಕೋಬೇಕು. ಏನಂತಾರೆ ಅಂದರೆ, ಯಾಕಂದ್ರೆ ನಾನು ಮಾಡಿಸಿದ್ದು ನಾನು ಹೇಳ್ತಾ ಇರೋದು, ಕೆಲವೊಂದು ಸರಿ ಇದಕ್ಕೆ ಬಿಟ್ಟಾಗ ಇವ್ರು ಕೂಡ ಇದಕ್ಕೆ ನಾವು ಇಷ್ಟೇ ಮಾಡ್ಕೊಡೋದಣ ಅಂತಲೂ ಹೇಳೋ ಹುಡುಗರು ಇದ್ದಾರೆ. ಕಾಲೇಜಲ್ಲೆಲ್ಲ ಅವರು ಸಸ್ಪೆನ್ಷನ್ ಸ್ವಲ್ಪ ಹಿಂಗಿದೆ, ಸ್ಟಿಫ್ ಇದೆ, ಆಮೇಲೆ ಫ್ರಂಟ್ ಎಲ್ಲ ಇದು ಬೇಡ, ಆಮೇಲೆ ಲದಾಖೋಸ್ಕರನೇ ತೊಗೊಂಡು ಮಾಡಿಫೈ ಮಾಡಿಸಿ ಬೋರ್ ಆದ್ಮೇಲೆ ಕೊಟ್ಬಿಡೋಣ ಬಂದಮೇಲೆ ಅಂತ ಅಂದ್ಬಿಟ್ಟು ಇದಿದೆ. ಯಾಕಂದ್ರೆ ಟೆರೇನ್ಗೆ ಎಕ್ಸ್ಪಲ್ಸ್ ಬೆಸ್ಟ್. ಹೌದು. ಸೊ ಮೇನ್ಲಿ ಮಾಡಿ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ತುಂಬ ದಿನದ ನಂತರ ನಮ್ಮ ಒಂದು ಎಕ್ಸ್ಪಲ್ಸ್, ತುಂಬ ಬೇಡಿಕೆಯ ಎಕ್ಸ್ಪಲ್ಸ್ 400Vನ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ, ಸರ್ವಿಸ್ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇದರ ಓನರ್ ಆದಂಥ ನಮ್ಮ ವಿನಯ್ ಅವರು ಕೂಡ ಬಂದಿದ್ದಾರೆ. ಅವ್ರ ಹತ್ರನೂ ಕೇಳಿ ತಿಳ್ಕೊಳೋಣ ಯಾವ ಥರ ಸರ್ವಿಸ್ ಇದೆ, ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಆಯಿತಾ, ಗಾಡಿ ಕಂಫರ್ಟ್ ಯಾವ ಥರ ಇದೆ ಅಂತ ಎಲ್ಲ ನಾವು ಅವ್ರ ಹತ್ರ ತಿಳ್ಕೊಳೋಣ ಇವತ್ತು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಕ್ಸ್ಪಲ್ಸ್ 400 4 ಓಕೆ. ಸೊ ನೋಡಿ, ನಮ್ಮ ಎಕ್ಸ್ಪಲ್ಸ್ 200 4 ವಾಲ್ವ್ ಇಲ್ಲಿದೆ. ಸೊ ಈ ಗಾಡಿಯ ಒಂದು ಬ್ರೀಫ್ ಹಿಸ್ಟ್ರಿ ಹೇಳಬೇಕು ಅಂತಂದರೆ, ಈ ಗಾಡಿ ಮುಂಚೆ ಇಂಪಲ್ಸ್ ಅಂತ ಒಂದು ಗಾಡಿ ಬರ್ತಾಯಿತ್ತು ಹೀರೋದಲ್ಲಿ. ಸೊ 2011ರಿಂದ 2017 ಆಲ್ಮೋಸ್ಟ್ವರೆಗೂ ಒಂದು ಈ ಇಂಪಲ್ಸ್ ಅಂತಲೇ ಒಂದು ಗಾಡಿ ಬರ್ತಾಯಿತ್ತು. ಅದು ಸೇಮ್ ಬಾಡಿ ಲೈನಪ್ ಆಗಿತ್ತು. ಅಂದರೆ ಒಂಥರ ಇಂಡಿಯನ್ 150cc ಸೆಗ್ಮೆಂಟಲ್ಲಿ ಅದು ಡ್ಯುಯಲ್ ಸ್ಪೋರ್ಟು. ಆವಾಗ ತುಂಬ ರೇರ್, ಅದು ಯಾವತ್ತೂ ಇರಲಿಲ್ಲ. ಬಟ್ ಹೀರೋದವರೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಡ್ಯುಯಲ್ ಸ್ಪೋರ್ಟ್ 150cc. ಸೊ ಇಂಪಲ್ಸು ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ, ಬಟ್ ಲೋ ಪವರು ಮತ್ತು ಜಾಸ್ತಿ ಮೋಸ್ಟ್ಲಿ ಲ್ಯಾಕ್ ಆಫ್ ಮಾರ್ಕೆಟಿಂಗ್ ಅಂತಲೇ ಹೇಳ್ಬೋದು. ಅದರಿಂದ ಇಂಪಲ್ಸ್ನ ಸ್ಟಾಪ್ ಮಾಡಿದ್ರು. ಅದಾದಮೇಲೆ ನಮ್ಮ ಹೀರೋ ಎಕ್ಸ್ಪಲ್ಸ್ನ 200 2V 2 ವಾಲ್ವ್ ಏನಿದೆ ಅದನ್ನು 2017 ಒಂದು ಎಕ್ಸಿಬಿಷನಲ್ಲಿ ಅದನ್ನು ಲಾಂಚ್ ಮಾಡಿದ್ರು. ಬಟ್ ಮಾರ್ಕೆಟಿಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅರೌಂಡ್ 2019ಗೆ ಪ್ರಾಪರಾಗಿ ಲಾಂಚ್ ಆಯಿತು ಹೀರೋ ಎಕ್ಸ್ಪಲ್ಸ್ 2V. 2019ರಲ್ಲಿ ಫಸ್ಟ್ ಲಾಂಚ್ ಆದಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಒಂಥರ ಸುನಾಮಿ ಥರನೇ ಬಂತು ಗಾಡಿ. ತುಂಬ ಚೆನ್ನಾಗಿತ್ತು ಗಾಡಿ ಮಾತ್ರ ತುಂಬ ಜನ ಲೈಕ್ ಮಾಡಿದ್ರು. ಅವತ್ತಿಂದ ಇವತ್ತವರೆಗೂ ಒಂಥರ ಟಾಪ್ ಆಫ್ ದಿ ಲೈನ್ ಅಂತಲೇ ಹೇಳ್ಬೋದು. ನಮ್ಮ ಈ ಒಂದು ಬಜೆಟ್ ಅಲ್ಲಿ ನೋಡ್ತಾ ಇರ್ತೀರಲ್ಲ ADV ವೆಹಿಕಲ್ಸ್ನ, ಅಂದರೆ ಒಂದು ಡ್ಯುಯಲ್ ಸ್ಪೋರ್ಟ್ ವೆಹಿಕಲ್ಸ್ನ, ಸೊ ಅಂಥವ್ರಿಗೆ ಒಂದು ಒಳ್ಳೆ ಗಾಡಿ ಆಯಿತು. ಸೊ 2Vಯಿಂದ 4V ಬಂತು. 4V ನಿಮ್ಗೆ ಅರೌಂಡ್ 1 ವರ್ಷದ ಹಿಂದೆ, ಅಂದರೆ 2022 ಅಲ್ಲಿ ಲಾಂಚ್ ಆಯಿತು 4 ವಾಲ್ವು. ಸೊ ಇದು 4 ವಾಲ್ವ್ ಗಾಡಿ. ಈಗ ಬರ್ತಾ ಇರೋದೆಲ್ಲ 4 ವಾಲ್ವೇನೆ, 2 ವಾಲ್ವ್ ಈಗ ಬರ್ತಾ ಇಲ್ಲ. ಸೊ ಈ ಗಾಡಿ ಇಷ್ಟು ಒಂದು ಸಣ್ಣ ಹಿಸ್ಟ್ರಿ. ಸೊ ಇದರ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ ಇವಾಗ. ಓಕೆ. ಸೊ ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ, ಗಾಡಿ 199cc, ನಿಮಗೆ 19.1 BHP ಪವರ್ ಜನ್ರೇಟ್ ಆಗುತ್ತೆ ವಿತ್ 17.3 17.3 ನ್ಯೂಟನ್ ಮೀಟರ್ಸ್ ಟಾರ್ಕ್ ಜೊತೆಗೆ. ಮತ್ತು ಇದು ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. ಪ್ಲಸ್ ನಿಮಗೆ ಫ್ರಂಟ್ ಪ್ರೊಫೈಲ್ ನೋಡೋದಾದರೆ, ನಿಮಗೆ ಬೆಸ್ಟ್ ಇನ್ ದ ಸೆಗ್ಮೆಂಟು 21 ಇಂಚು ರಿಮ್ ಸಿಗುತ್ತೆ. ಪ್ಲಸ್ ನಿಮಗೆ ಇನ್ನು ಮುಂದೆಗಡೆ 276 mm ಪೆಟಲ್ ಡಿಸ್ಕ್ ಬರುತ್ತೆ. ವಿತ್ ಇದರಲ್ಲಿ ಸಿಂಗಲ್ ಚಾನಲ್ ABS ಕೂಡ ಸಿಗುತ್ತೆ ನಿಮಗೆ. ಸೊ ನಿಮಗೆ LED ಹೆಡ್ಲ್ಯಾಂಪ್ಸ್ ಬರುತ್ತೆ ನಿಮಗೆ 4Vಯಲ್ಲಿ. ಪ್ಲಸ್ ನಿಮಗೆ 12 ಲೀಟ್ರ್ ಟ್ಯಾಂಕ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ, ಇದು ಸೈಲೆನ್ಸರ್ ಅಪ್ವರ್ಡ್ ಇರೋದು, ಸ್ವಲ್ಪ ಮೇಲಿರೋದ್ರಿಂದ ನಿಮಗೆ ಆಫ್ ರೋಡಿಂಗಲ್ಲಿ ಸೈಲೆನ್ಸರ್ಗೆ ಕಲ್ಲು ಗಿಲ್ಲು ಹೊಡೆದು ತೂತಾಗೋಂಥ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಮತ್ತು ಹಿಂದೆ ಟೈರ್ ಪ್ರೊಫೈಲ್ ಬಂದರೆ ನಿಮಗೆ 17 ಇಂಚು ರಿಮ್ ಸಿಗುತ್ತೆ ವಿತ್ 220 mm ಪೆಟಲ್ ಡಿಸ್ಕ್ ಪ್ಲೇಟ್ಸ್ ಇರುತ್ತೆ. ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ 825 mm ಸಿಗುತ್ತೆ. ನಾನು ಇವಾಗ ಇರೋದು 5.11 ಇಂಚು. ಸೊ ನಾನು 2 ಕಾಲೂ ಆರಾಮಾಗಿ ಟಚ್ ಆಗ್ತಾಯಿದೆ ಕೆಳಗಡೆಗೆ. ಸೊ ನೀವು ಒಂದು ಅಂದಾಜು ಮೇಲೆ ಹೈಟು ಲೆಕ್ಕ ಹಾಕ್ಕೋಬೋದು. ಸೊ ಇಷ್ಟು ಒಂದು ಸಣ್ಣ ಸ್ಪೆಸಿಫಿಕೇಷನು ನಮ್ಮ ಎಕ್ಸ್ಪಲ್ಸ್ದು. ಸೊ ಇನ್ನೂ ಮುಂದಿನ ಡೀಟೇಲ್ಸು ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ, ಎಕ್ಸ್ಪಲ್ಸ್ ಪರ್ಫಾರ್ಮೆನ್ಸು ಮತ್ತು ಸರ್ವಿಸ್ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ನಮ್ಮ ವಿನಯರವನ್ನೇ ಕರೆದು ಮಾತಾಡಿಸಿ ಅವ್ರ ಬಾಯಿಂದನೇ ತಿಳ್ಕೊಳೋಣ ಯಾವ ಥರ ಏನು ಅಂತ. ಸೊ ವೆಲ್ಕಮ್ ವಿನಯ್ ಅವರೇ, ಬನ್ನಿ. ರಾಕಿ ಬೈ ಅಂತಲೇ ಫೇಮಸ್ಸು. ಸೊ ಅವ್ರ ಗಾಡಿ ಹೆಸ್ರು ರಾಕಿ ಬೈ ಅಂತಲೇ. ಸೊ ನಮ್ಮ ವಿನಯ್ ಅವರು ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಎಪಿಕ್ ರೈಡರ್ ಅಂತ. ಸೊ ನಮ್ಮ ಕರ್ನಾಟಕದಲ್ಲಿ ಎಪಿಕ್ ರೈಡರ್ ಅಂತಲೇ ಸ್ವಲ್ಪ ಹೆಸರುವಾಸಿ ನಮ್ಮ ವಿನಯ್ ಅವರು. ಸೊ ಇವರು ಹೆಚ್ಚಾಗಿ ಎಡಿಟಿಂಗು ಮತ್ತು ಜಾಸ್ತಿ ಡ್ರೋನ್ ಪೈಲಟ್ ಅಂತಲೇ ಹೆಸರುವಾಸಿ ನಮ್ಮ ಗ್ಯಾಂಗಲ್ಲೆಲ್ಲ. ನಮ್ಮ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಲಿ ಡ್ರೋನ್ ಪೈಲಟ್ ಅಂತ. ನೀವು ಇನ್ನೂ ನೋಡಿಲ್ಲ ಅಂದರೆ ಅವ್ರ ವಿಡಿಯೋ, ಅವ್ರ ಇನ್ಸ್ಟಾಗ್ರಾಮ್ ID ನಾನು ಟ್ಯಾಗ್ ಮಾಡಿರ್ತೀನಿ, ಮತ್ತು ಯೂಟ್ಯೂಬ್ ID ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ. ಹೋಗಿ ಚೆಕ್ಔಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸು ಇದೆ ಅವರ ಚಾನಲ್ಗಳಲ್ಲಿ. ರೀಸೆಂಟಾಗಿ ಕೂಡ ನಮ್ಮ ಎಪಿಕ್ ಅವರು ಲದಾಖ್ಗೆಲ್ಲ ಇದೇ ಗಾಡೀಲಿ ಹೋಗಿ ಬಂದಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯೆನ್ಸು, ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಅವ್ರ ಬಗ್ಗೆ ಕೇಳಿ ತಿಳ್ಕೊಳೋಣ. ಓಕೆ. ಸೊ ನಮ್ಮ ಎಪಿಕ್ ಅವರು
ಆ್ಯಕ್ಚುಲಿ ನಾವು ಅವನ್ನ ಎಪಿಕ್ ಅಂತಲೇ ಕರೆಯೋದು. ಸೊ ನಮ್ಮ ವಿನಯ್ ಅವರು ರೀಸೆಂಟಾಗಿ ಲದಾಖ್ ಎಲ್ಲ ಮುಗಿಸ್ಕೊಂಬಂದಿದ್ದಾರೆ. ರೀಸೆಂಟ್ ಅಂದರೆ ಆಲ್ಮೋಸ್ಟ್ 1 ವರ್ಷ ಆಯಿತು. ನಾವು ಈಗ ನಿನ್ನೆ ಮೊನ್ನೆ ಹೋಗಿರೋ ಥರ ಇದೆ. ನಾವು ಲಾಸ್ಟ್ ಈ ಟೈಮಲ್ಲಿ ರಿಟರ್ನ್ ಬರ್ತಾ ಇದೀವಿ ಆಲ್ಮೋಸ್ಟ್ ಇದ್ರ ಹತ್ರ ಮಹಾರಾಷ್ಟ್ರ. ಇದೇ ಟೈಮಲ್ಲಿ. ಸೊ ಲಾಸ್ಟ್ ಇಯರ್ ಇವರು ಲದಾಖ್ ಕೂಡ ಮಾಡಿದರು, ಸೇಮ್ ನಮ್ಮ ರಾಕಿ ಗಾಡಿ ಹೆಸರು ಬಂದ್ಬಿಟ್ಟು ರಾಕಿ. ಸೊ ರಾಕಿ ಜೊತೆನೇ ಲದಾಖ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ನಾನು ರಿವ್ಯೂ ಮಾಡುವಾಗ ಎಲ್ಲರಿಗೂ ಕೇಳೋದು ಫಸ್ಟ್ ಕ್ವಶನ್ ಏನು ಅಂತಂದರೆ, ಇದೇ ಗಾಡಿ ಏನಕ್ಕೆ ತೊಗೊಂಡಿದ್ದು? ಇದು ಮೇನ್ ರೀಸನ್, ನಾನು ಫಸ್ಟಿಂದನೇ ಯಾವಾಗ 2 ವೀಲ್ ಲಾಂಚ್ ಆದಾಗೆ ತೊಗೊಳಕ್ಕೆ ಪ್ಲ್ಯಾನ್ ಇದ್ದೆ. ಬಟ್ ನನ್ನ ಹತ್ರ ಇದ್ದಿದ್ದು ಅಪಾಚಿ, ಎರಡು ಸೇಮ್ ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್. ಅದು 180 200 20 cc ನಾನು ಅಪ್ಗ್ರೇಡ್ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ. ಸೊ ನನಗೆ 3 ಚಾಯ್ಸ್ ಇತ್ತು. ಒಂದು BMW 310 cc, ನೆಕ್ಸ್ಟ್ ಒಂದು ಡಾಮಿನರ್ ಇತ್ತು, ಅದಾದಮೇಲೆ KTM 390 ತೊಗೊಬೋದಿತ್ತು. ನನಗೆ ಅಷ್ಟೊಂದು ಬಜೆಟ್ ಹಾಕೋಕ್ಕೆ ಇಷ್ಟ ಇದ್ದಿಲ್ಲ. ಸೊ ನನ್ನ ಬಜೆಟ್ ಇದ್ದಿದ್ದು ವಿತಿನ್ 3 ಅಂತ ಅಂದ್ಕೊಂಡೆ. ತಗೊಳ್ಳೋ ಟೈಮಲ್ಲಿ ಸುಜುಕಿ ಅಂತ ಬಂತು, ವಿಶ್ 250. ಎಲ್ಲಾನು ಟೆಸ್ಟ್ ಡ್ರೈವ್ ಮಾಡಿದೆ. ಈವನ್ BMW ಬಂದು ಸ್ಪೇರ್ಸ್ ಅದೆಲ್ಲ ನನಗೆ ಅಷ್ಟು ಡಿಫಿಕಲ್ಟ್ ಅಂತ, ಯಾಕಂದ್ರೆ ನಾನು ತೊಗೊಂಡ್ಮೇಲೆ ಓಡಾಡಿಸ್ಬೇಕು, ಸುಮ್ಮನೆ ಮನೇಲಿ ನಿಲ್ಲಿಸ್ಬಾರ್ದು. ಅದಕ್ಕೋಸ್ಕರ ನನಗೆ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಮೇಯ್ನು, ಯಾವ ಥರ ಸಿಗುತ್ತೆ ಅಂತ. ಆಮೇಲೆ ನನಗೆ ಇದು ಲದಾಖ್ ಅದೆಲ್ಲ ಮಾಡೋ ಪ್ಲ್ಯಾನ್ಸ್ ಇತ್ತು. ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಇದ್ದಿದ್ದು, ತೊಗೊಂಡು ಹೋಗ್ಬೇಕು ಅಂತ ಇತ್ತು. 2 months ಬಿಫೋರಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ನಮ್ಮ ಲದಾಖ್ ಪ್ಲಾನ್ ಇದು ಆಗಸ್ಟ್. ಸೊ ಜೂನಿಂದ ಸ್ಟಾರ್ಟ್ ಮಾಡಿ ತೊಗೊಂಬಿಡೋಣ ಯಾವುದೋ ಒಂದು ಅಂತ. BMW ಈ ಥರ ಆಯಿತು, ಏನೋ ಸ್ಪೇರು. ಆಮೇಲೆ 250 ಅಡ್ವೆಂಚರಿಗೆ ಬಂದೆ, KTM ತೊಗೊಂಬಿಡೋಣ ಅಂತ. ಆಮೇಲೆ ನಮಗೆ ಸ್ವಲ್ಪ ರಿವ್ಯೂಸ್ ನಮ್ಮ ಗ್ಯಾರೇಜಲ್ಲೆಲ್ಲ ಅವರು ಸಸ್ಪೆನ್ಷನ್ ಸ್ವಲ್ಪ ಹಿಂಗಿದೆ, ಸ್ಟಿಫ್ ಇದೆ, ಆಮೇಲೆ ಫ್ರಂಟ್ ಎಲ್ಲ ಇದು ಬೇಡ, ಆಮೇಲೆ 3,40,000 ಆಯಿತು ರೇಟು. ಆ 250ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಷ್ಟು ಇದಿಲ್ಲ. ಲಾಸ್ಟಿಗೆ Xpulse ತೊಗೊಂಬಿಡೋಣ, ಸೆಕೆಂಡ್ಸ್ ತೊಗೊಳೋಣ ಅಂತ ಪ್ಲಾನ್ ಆಯಿತು. ಸೆಕೆಂಡ್ಸ್ ಹುಡುಕ್ದೆ, 2V ಸಿಕ್ತು. ನಾವು ಲದಾಖ್ ಹೋಗೋಕೆ ಇನ್ನೂ 1.5 month ಏನಾಯಿತು. ಅದೊಂದು ಕನ್ವರ್ಷನ್ ಆಗಬೇಕು, ಓನರ್ಶಿಪ್ ಎಲ್ಲ ಚೇಂಜ್ ಆಗಬೇಕು, ಆಗಲಿಲ್ಲ. ಸೊ ಇಮಿಡಿಯೇಟಾಗಿ ಆನ್ ಸ್ಪಾಟಲ್ಲೇ 1 ಡೇಲೇ 4V ತೊಗೊಂಬಿಟ್ಟೆ. ಅದನ್ನು ಲದಾಖೋಸ್ಕರ ನಾನು ತೊಗೊಂಡಿದ್ದು. ಅದೇ ಅಂದರೆ ಲೈಕ್ 2Vನ ಕೊಟ್ಬಿಟ್ಟು ವಾಪಸ್ಸು ತೊಗೊಂಡ್ಬಿಟ್ಟಿದ್ರಾ ಅಥವಾ ಇಲ್ಲ? ಅಡ್ವಾನ್ಸ್ ಕೊಟ್ಟಿದ್ದೆ, ಬಟ್ ನಾನು ಅದಕ್ಕೆ ಅದೇ ಲದಾಖೋಸ್ಕರ ತೊಗೊಂಡು ಮಾಡಿಫೈ ಮಾಡಿಸಿ ಬೋರ್ ಆದ್ಮೇಲೆ ಕೊಟ್ಬಿಡೋಣ ಬಂದ್ಮೇಲೆ ಅಂತ ಅಂದ್ಬಿಟ್ಟು ಇದ್ದಿದ್ದು. ಯಾಕಂದ್ರೆ ಟೆರೇನ್ಗೆ Xpulse ಬೆಸ್ಟ್. ಆಮೇಲೆ ಈವನ್ ಮೇಂಟೆನೆನ್ಸ್ ನನಗೆ ಒಂದು ಸ್ವಲ್ಪ ಮಾಡಿಸಿತ್ತು, ಹಿಂಗೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಡೋಣ. ಅದಕ್ಕೆ ಒಂದು 15 days ಟೈಮ್ ಇತ್ತು, ಎಲ್ಲ ಮಾಡ್ಸೋ ಪ್ಲಾನ್ ಇದ್ದಿದ್ದು. ಬಟ್ ಅದು ನನಗೆ ಲೋನಲ್ಲಿ ಇತ್ತು, ಅದೆಲ್ಲ ಕ್ಲಿಯರ್ ಆಗಿ ಸರ್ಟಿಫಿಕೇಟ್ ಎಲ್ಲ ಬರೋಷ್ಟಲ್ಲ ಆಗಲಿಲ್ಲ. ಆಮೇಲೆ ಲದಾಖಲ್ಲಿ ಯಾರು ಗಾಡಿ ಓಡಿಸೋ ಅವ್ರ ಹೆಸರಲ್ಲೇ ಇರಬೇಕು. ಸೊ ಸುಮ್ಮನೆ ತೊಗೊಂಡೋಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಫೇಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊಸ ತೊಗೊಂಡೆ. ಇಮಿಡಿಯೇಟ್ 15 days ಸಿಗುತ್ತೆ ನಮಗೆ RC. ಸೊ ಆ ಪ್ಲಾನ್ ಮಾಡ್ಕೊಂಡು ನಾನು ತೊಗೊಂಬಿಟ್ಟೆ. ಸೊ ಈ ವರ್ಷನಲ್ಲಿ ನಾನು ತೊಗೊಂಡಿದ್ದ ಟೈಮಲ್ಲಿ ಫ್ರೆಶ್ ಬ್ಯಾಚ್ ಇದು. ಸೊ 1 month ಬಿಫೋರಲ್ಲಿ ಫ್ರೆಶ್ ಬ್ಯಾಚ್ ಲಾಂಚ್ ಆಗಿತ್ತು. ಸೊ ಇದ್ರಲ್ಲಿ ಕಂಪ್ಲೇಂಟ್ ಇಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಹಂಗೆ ಇದೆ ಗಾಡಿ, ಏನು ನನಗೆ ಇಂಜಿನ್ ಟಚ್ ಮಾಡಿಲ್ಲ. ಸೊ ಆ ರೀಸನ್ ಮೇನ್ ಲದಾಖೋಸ್ಕರ ನಾನು ಈ Xpulse ತೊಗೊಂಡೆ. ಸೊ ಇವಾಗ ಇದರಲ್ಲಿ ನೀವು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ? 15,300. 15,000 ಓಡಿಸಿದ್ದೀರಾ. 15,000 ಓಡಿಸಿದ್ರಲ್ಲ, ಇದ್ರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಮತ್ತು ಕಂಫರ್ಟ್ ಹೆಂಗೆ? ಹೈವೇಲಾಗಲಿ ಅಥವಾ ಸಿಟಿಲಾಗಲಿ, ಯಾಕಂದರೆ ಸಿಟಿಲೂ ಯೂಸ್ ಮಾಡ್ತೀರಾ ಸ್ವಲ್ಪ, ಹೈವೇಲೂ ಜಾಸ್ತಿ ಯೂಸ್ ಮಾಡ್ತೀರಾ. ಸೊ ಕಂಫರ್ಟು ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿಸ್ಕೊಡಿ. ಮೇಯ್ನ್ಲಿ ಗಾಡಿ ತೊಗೊಂಡಿರೋದು ನಾನು ರೈಡ್ಸ್ಗೆ ಅಷ್ಟೇ. ನಾನು ಸಿಟಿಗೆಲ್ಲ ಓಡಾಡಲ್ಲ. ಸಿಟಿ ಅಂದರೆ ನಾನು ಆಫೀಸ್ ಆಲ್ಮೋಸ್ಟ್ 3 kilometer ಇದೆ ಮನೆಯಿಂದ. ಅವಾಗ ತೊಗೊಂಡು ಹೋಗ್ತೀನಿ ಅಷ್ಟೇ, ತೆಗಿಬೇಕಲ್ಲ ಅಂದರೆ ಅಪಾಚಿ ಇದೆ, ಅಪಾಚಿನೇ ಇಲ್ಲಾಂದ್ರೆ ಆಕ್ಸಿಸ್ ಇದೆ, 2 ಗಾಡಿ. ಸಿಟಿಗೆ ಸ್ವಲ್ಪ ಕಷ್ಟ. ನಾನು ಮಾಡಿರೋ ಈ ಮಾಡ್ಸ್ ಇದೆಯಲ್ಲ, ಇದನ್ನು ಸಿಟಿಗೆ ಹ್ಯಾಂಡಲ್ಸ್ ಎಲ್ಲ ವೈಡ್ ಇದೆ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಿಟಿಗೆ ಅಷ್ಟು ಯೂಸ್ ಮಾಡಲ್ಲ. ಬಟ್ ಸಿಟಿಯಲ್ಲಿ ಓಡ್ಸೋಕ್ಕಾಗಲ್ಲ, ಮೈಲೇಜ್ ಎಲ್ಲ ಕಮ್ಮಿ ಬರುತ್ತೆ. ಎಷ್ಟು ಬರುತ್ತೆ ಮೈಲೇಜು? ಸಿಟಿಯಲ್ಲಿ 33 ಬರುತ್ತೆ. ಹೈವೇಲಿ ನಾನು ಕ್ರೂಸ್ ಮಾಡೋ ಸ್ಪೀಡ್ ಬಂದು 80 to 120 ಇರುತ್ತೆ. 4 hour 110, 100 to 110 ಸ್ಪೀಡಾಗಿ ಕ್ರೂಸಿಂಗ್ ಸ್ಪೀಡ್ ಹೈವೇಲಿ ಆ್ಯಾವ್ರೇಜು. ಸೊ ಆ ಥರ ತೊಗೊಂಡ್ರೆ ಒಂದು 80% ಹೈವೇ, 20% ಆಫ್ ರೋಡ್ ನಾನು ರೈಡ್ಗೆ ಹೋದರೆ. ಸೊ 80+20 ರೇಷಿಯೋ. ಇದಕ್ಕೆ ನನಗೆ ಕಂಫರ್ಟಬಲ್ ಆಗಿದೆ. ಬಟ್ ನಾನು ಒಬ್ಬನೇ ಓಡಿಸೋದು, ವಿತ್ ಪಿಲಿಯನ್ ಆಗಲ್ಲ. ಸೊ ಸ್ಮಾಲ್ ಲಗೇಜ್ ಇರುತ್ತೆ ಬ್ಯಾಕ್ ಸೈಡು. ಅದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಮೈಲೇಜಿಗೆ ಒಂದು 38 ಬರುತ್ತೆ. 38 ಆವ್ರೇಜ್ ಪರವಾಗಿಲ್ಲ. 35-38 ಬಂದರೆ ಒಳ್ಳೆ. 35+ ಅಂತ ಫಿಕ್ಸ್. 35+ ಆದರೆ ಒಳ್ಳೆ. ಅದು ವಿತ್ ಕ್ರೂಸಿಂಗ್ ಸ್ಪೀಡು 110. ಓಕೆ, 110 ನಾರ್ಮಲ್ ಕ್ರೂಸಿಂಗ್ ಸ್ಪೀಡ್ 110. ಸೊ 38 ಬರುತ್ತೆ. 35-38 ಕಂಫರ್ಟ್ ಹೆಂಗಿದೆ ಗಾಡಿದು? ಇದು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಲದಾಖೆ ಮೇಯ್ನ್. ಫಸ್ಟ್ ಸರ್ವಿಸ್ ಆಗಿದ ತಕ್ಷಣ 800 kilometerಗೆ ಗಾಡಿ ಅಲ್ಲಿ ಹಾಕ್ಬಿಟ್ವಿ. ಸೊ ಲದಾಖಿಂದನೇ ನನಗೆ ಈ ಗಾಡಿ ಬಗ್ಗೆ ಗೊತ್ತಾಗಿದ್ದು. ಸೊ ಅಲ್ಲೇನಾಯಿತು ಅಂದರೆ ನಾವು ಸರ್ಕ್ಯೂಟ್ ಇದ್ದಿದ್ದು 1800 kilometer ಆಯಿತು ಲದಾಖ್ ಸರ್ಕ್ಯೂಟು. ಬರೀ 4,500 ಪೆಟ್ರೋಲ್ ಅಷ್ಟೇ ತಗೊಂಡಿದ್ದೆ ಆ ಸರ್ಕ್ಯೂಟಲ್ಲಿ. ಅಷ್ಟೇ ತಗೊಂಡಿರೋದು ಇದು. ಅದರಲ್ಲಿ ಏನಂದರೆ ನನ್ನ ಲಗೇಜು ಇದೆಲ್ಲ ನನಗೆ ಸಸ್ಪೆನ್ಷನ್ನು ಎಲ್ಲ ನೀಟಾಗಿ ಚೆನ್ನಾಗಿತ್ತು. ಸೊ ಫ್ರೆಶ್ ಆಗಿತ್ತು ಗಾಡಿ, ಕಂಫರ್ಟಬಲ್ ಆಗಿತ್ತು. ಆ ಟೆರೇನ್ಗೆ ಪಕ್ಕಾ ಕಂಫರ್ಟಬಲ್, ಆ ಟೆರೇನ್ಗೆ ಸೂಟೇಬಲ್. ಹೈವೇಗೆ ಸ್ವಲ್ಪ ಬೋರಿಂಗ್ ಆಗುತ್ತೆ ಗಾಡಿ. ಅಂದರೆ ನೀವು ರಿಟರ್ನ್ ಓಡಿಸ್ಕೊಂಬರ್ತಾ ಹೈವೇಲಿ ಬಂದು ಎಲ್ಲಿ ಕಾಶ್ಮೀರಿ ಟು ಬೆಂಗಳೂರು ಫುಲ್ಲು ಹೈವೇನೆ. ಓಕೆ, ಹೈವೇಲಿ ಏನಾಗುತ್ತೆ ಇದು 120-125 ಸ್ವಲ್ಪ
ಪ್ರೆಷರ್ ಕೊಡಬೇಕು 115 ಓಕೆ. ಸೊ ಅಲ್ಲೇನಾಗುತ್ತೆ ಸ್ವಲ್ಪ ಪ್ರೆಷರ್ ಹೊಡಿಬೇಕಾದ್ರೆ ಸ್ಟ್ರೈನ್ ಆಗುತ್ತೆ ಬಾಡಿಗೆ. ಲಾಂಗ್ ಡಿಸ್ಟೆನ್ಸ್ ನಮ್ಗೆ ಇದಿದ್ದು ಮಿನಿಮಮ್ ಅಂದ್ರೆ 400 ಮ್ಯಾಕ್ಸಿಮಮ್ 800. ಸೊ ಪರ್ ಡೇ ಅಷ್ಟಿತ್ತು ಟ್ರಾವೆಲಿಂಗು. ಸೊ ಅದ್ರಲ್ಲಿ ಸ್ವಲ್ಪ ನನಗೆ ಅಬೌಟ್ 200 ಕಿಲೋಮೀಟರ್ ಸ್ಟ್ರೆಚಲ್ಲಿ ಓಡಿಸ್ಬಿಟ್ರೆ ಸ್ವಲ್ಪ ಟೈರ್ಡ್ ಆಗುತ್ತೆ ಗಾಡಿ ಇದು. ಯಾಕಂದ್ರೆ ಅಷ್ಟೊಂದು ಪವರ್ ಇಲ್ಲ, ಮಿಡ್ ಲೆವೆಲ್ ಅಲ್ಲಿ ಇದೆ. ಇವಾಗ ಕಂಫರ್ಟು ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿದ್ರೆ ಈಗ ನೆಕ್ಸ್ಟ್ ಏನಂತಂದರೆ ಸರ್ವೀಸು. ಸೊ ಸರ್ವೀಸು ನಿಮಗೆ ನನಗೆ ನಮ್ಮ ವ್ಯೂವರ್ಸ್ ಹೇಳಿ, ಎಷ್ಟು ಕಿಲೋಮೀಟ್ರಿಗೆ ಒಂದು ಸರಿ ಸರ್ವೀಸ್ ಮಾಡಿಸ್ತೀರಾ, ಯಾವ ಗ್ರೇಡ್ ಆಯಿಲ್ ಹಾಕ್ತೀರಾ, ಪ್ಲಸ್ಸು ಸರ್ವೀಸ್ ಎಲ್ಲಿ ಮಾಡಿಸ್ತೀರಾ, ಪಾರ್ಟ್ಸ್ ಯಾವ ಥರ ಸಿಗುತ್ತೆ, ಮತ್ತು ಪಾರ್ಟ್ಸ್ ಪ್ರೈಸಿಂಗು ಓಕೆನಾ ಅಫೋರ್ಡಬಲ್ ಅಂತ ಒಂದು ತಿಳಿಸ್ಕೊಡಿ. ಈ ಗಾಡಿದು ಸರ್ವಿಸ್ ಹಿಸ್ಟ್ರಿ ಅಂದರೆ ನಾನು ಮೇಂಟೈನ್ ಮಾಡೋದು 2500 to 3000. 2,000-3,000 ಕಿಲೋಮೀಟ್ರಿಗೆ ಒಂದು ಸರ್ವಿಸ್ ಮಾಡಿ ಸರ್ವಿಸ್. ಯಾಕಂದರೆ ಇದು ಲಿಕ್ವಿಡ್ ಕೊಡಲ್ಲ, ಇದು ನಾರ್ಮಲ್ ಸೆಗ್ಮೆಂಟ್ ಇಂಜಿನೇ ಬರೋದು. ಸೊ ಇದ್ರ ಪ್ರಕಾರ ಕಂಪ್ನಿಯಲ್ಲಿ ಹೇಳೋದು ಅದೇನೆ. ಸ್ಟಾರ್ಟಿಂಗ್ ಬಂದು 500 ಹೇಳ್ತಾರೆ, 500 to 700. ಸೊ ನೆಕ್ಸ್ಟ್ 3000, ನೆಕ್ಸ್ಟ್ 6000, 9000 ಆ ಥರ 5 ಸರ್ವಿಸ್ ಕೊಡ್ತಾರೆ ಕಂಪ್ನಿಯಿಂದ. ನಾನೇನು ಮಾಡಿದ್ದೀನಿ, ಇದನ್ನ ಶೋರೂಮ್ಗೆ ತೊಗೊಂಡೋಗಿಲ್ಲ, ತೊಗೊಂಡು ಸುಮ್ಮನೆ ತೊಗೊಂಬಂದೆ ಅಷ್ಟೇ ಶೋರೂಮಿಂದ. ನಾನು ಶೋರೂಮ್ಗೆ ಕೊಟ್ಟಿಲ್ಲ. ಬರ್ತಿದ್ದಂಗೆ ನಾನೇನು ಮಾಡಿದೆ, 500 ಕಿಲೋಮೀಟ್ರನ್ನ ಕವರ್ ಮಾಡಿ ಫಸ್ಟ್ ಸರ್ವಿಸ್ ಮಾತ್ರ ಕೊಟ್ಟೆ, ನೋಡೋಣ ಏನು ಮಾಡ್ತಾರೆ. ಫಸ್ಟ್ ಸರ್ವಿಸಲ್ಲೇ ನನ್ನ ಕಂಪ್ಲೇಂಟ್ ಬಂದ್ಬಿಡ್ತು, ಚೈನ್ ಟೈಟ್ ಮಾಡಿಲ್ಲ, ಜಸ್ಟ್ ವಾಶ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಆವಾಗಲೇ ನನಗೆ 2000 ಬಿಲ್ ಆಯಿತು ಫಸ್ಟ್ ಸರ್ವಿಸಲ್ಲೇ. ಆಯಿಲ್ ಚಾರ್ಜ್ ಬಂದು 1500 ಚಾರ್ಜ್ ಮಾಡಿದ್ರು. ಅಂದರೆ ಇದು ಸಿಂಥೆಟಿಕ್ ಇರೋದೆ 1.3 ಲೀಟರ್ ಅವ್ರದ್ದೇ ಇದೆ, ಎಕ್ಸ್ಪಲ್ಸ್ಗೆ ಅಂತಾನೆ ಬಿಟ್ಟಿದ್ದಾರೆ. ಸೊ ಅದು 20W50 10W40 ಏನೋ ಇದೆ, ಅದು ಗೊತ್ತಿಲ್ಲ. ಸೊ 1500 ಆಯಿಲ್ ಬಿತ್ತು ಫಸ್ಟ್ ಸರ್ವಿಸಲ್ಲೇ. ಲೂಬ್ರಿಕೇಶನ್ 150 ಹಾಕಿದ್ರು. ಆಮೇಲೆ ಕನ್ಸ್ಯೂಮೇಬಲ್ 100 ರೂಪೀಸ್ ಹಾಕಿದ್ರು. ಅದಾದ್ಮೇಲೆ ಏನೋ ಇನ್ಸ್ಪೆಕ್ಷನ್ ಅಂದ್ಬಿಟ್ಟು ಏನೋ ಹಾಕಿದ್ರು. ಮತ್ತೆ ಅದೇನೋ ಹ್ಯಾಂಡ್ಲದು ಪೊಸಿಷನ್ ಇದಿಲ್ಲ ಅದಕ್ಕೂ ಹಾಕಿದ್ರು ಹೊಸ ಗಾಡಿಗೆನೆ. ಸೊ 1950 ಏನೋ ಆಗಿತ್ತು. ಅದೇ 2000 ರೂಪಾಯಿ ನಿಯರ್ ಫಸ್ಟ್ ಸರ್ವಿಸ್ಗೆನೆ. ಆಮೇಲೆ ನಾನು ಗಾಡಿ ಆಚೆ ಬಂದ್ಮೇಲೆ ನೋಡ್ತೀನಿ, ಸ್ಪ್ರಾಕೆಟ್ ಇದಾಗಿತ್ತು, ಲೂಸ್ ಆಗಿತ್ತು, ಟೈಟ್ ಮಾಡಿದ್ದಿಲ್ಲ. ಇದೇ ಪ್ರಾಬ್ಲಮ್. ಈ ಬೇಸಿಕ್ ಅವ್ರು ನೋಡಲ್ಲ. ನಾನು ಆಮೇಲೆ ನಾನು ಮಾಡೋದು ಟೂರಿಂಗ್ ಕ್ಯಾಟಗರಿ. ಸೊ ಇನ್ನು ಏನಾದ್ರು ಆಗ್ಬೋದು, ಅದಕ್ಕೆ ನಂಗೆ ನಂಬಿಕೆ ಬರಲಿಲ್ಲ. ನಾನು ತಗೊಂಡೋಗಿ ನಮ್ಮ ಗ್ಯಾರೇಜಲ್ಲಿ ರೆಡಿ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನಾಗುತ್ತೆ ಅಂತಂದರೆ, ನಾವು ಶೋರೂಮ್ಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟದ್ದು ಅವರು ಮಾಡಲ್ಲ. ಹೆಂಗಂದರೆ ಇವಾಗ ನಮ್ಮ ಡಿಜಿಟಲ್ ಮೀಟರ್ಸಲ್ಲಿ ಟೈಮ್ ಇರ್ಬೋದು, ಇವಾಗ ಬ್ಯಾಟ್ರಿ ತೆಗೆದಿರ್ತಾರೆ. ಸೊ ಬ್ಯಾಟ್ರಿ ತೆಗೆದಾಗ ಟೈಮ್ ಅದು ಝೀರೋಗೆ ಇದಾಗ್ಬಿಡುತ್ತೆ. ಅದನ್ನು ಮತ್ತೆ ರೀಸೆಟ್ ಮಾಡಿಕೊಡಲ್ಲ. ಮತ್ತು ಇವಾಗೆಲ್ಲ ಸರ್ವಿಸ್ದು ಬ್ಲಿಂಕ್ ಆಗ್ತಾ ಇರುತ್ತೆ, ಸರ್ವಿಸ್ ಹಜಾರ್ಡ್ ಲೈಟು. ಸೊ ಅದನ್ನು ಅವರು ರೀಸೆಟ್ ಮಾಡಿಕೊಡಲ್ಲ. ಈ ಸಣ್ಣ ಪುಟ್ಟದ್ದು ಯಾರಾದರೂ ಶೋರೂಮ್ ಅವ್ರು ನೋಡ್ತಾ ಇದ್ದರೆ ದಯವಿಟ್ಟು ಈ ಥರ ಸಣ್ಣ ಪುಟ್ಟದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಕಸ್ಟಮರ್ಗೆ ಖುಷಿ ಆಗುತ್ತೆ. ಒಂದು ವಾಷಿಂಗ್ ನೀಟಾಗಿ ಮಾಡಲ್ಲ, ಆಯಿತಾ. ಅದು ಅವರು ಸಾವಿರ ಅವ್ರದ್ದು ಇದಿರುತ್ತೆ ಪ್ರಾಬ್ಲಮ್ಗಳು ಒಳಗಡೆ. ಅದು ಇಂಟರ್ನಲ್ ಪ್ರಾಬ್ಲಮ್ ಅದು ನೀವು ಇಟ್ಕೋಬೇಕು. ಏನಂತಾರೆ ಅಂದರೆ, ಯಾಕಂದ್ರೆ ನಾನು ಹೇಳ್ತಾ ಇರೋದು, ಕೆಲವೊಂದು ಸರಿ ಇದಕ್ಕೆ ಬಿಟ್ಟಾಗ ಇವ್ರು ಕೂಡ ಇದಕ್ಕೆ ನಾವು ಇಷ್ಟೇ ಮಾಡ್ಕೊಡೋದಣ ಅಂತಲೂ ಹೇಳೋ ಹುಡುಗರು ಇದ್ದಾರೆ. ಯಾಕಂದರೆ ಇದು ವಾಟರ್ ವಾಶ್ ಬೇರೆಯವ್ರು ಮಾಡೋದು. ಸೊ ಯಾರೇ ಶೋರೂಮ್ ಅವ್ರು ನೋಡ್ತಾ ಇದ್ರು ದಯವಿಟ್ಟು ಸಣ್ಣ ಪುಟ್ಟದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಿ. ಸೊ ದಟ್ ಕಸ್ಟಮರ್ಗೆ ಬಿಡಪ್ಪ ನೆಕ್ಸ್ಟ್ ಬರಬೇಕು ಇಲ್ಲಿ. ಯಾಕಂದರೆ ಎಲ್ಲರಿಗೂ ಟೈಮ್ ಸೆಟ್ ಮಾಡೋದು ಗೊತ್ತಿರಲ್ಲ, ಅಥವಾ ಹಜಾರ್ಡ್ ಲೈಟ್ಸ್ಗಳು ಸೆಟ್ ಮಾಡೋದು, ಇವಾಗ ಸರ್ವಿಸ್ ಲೈಟ್ಸ್ಗಳು ರಿನ್ಯೂವಲ್ ರೈಟ್ಸ್ಗಳು ಸೆಟ್ ಮಾಡೋದೆಲ್ಲ ಗೊತ್ತಿರಲ್ಲ. ಸೊ ಅವೆಲ್ಲ ನೀವು ಮಾಡಿಕೊಟ್ಟಾಗ ಕಸ್ಟಮರ್ಸ್ಗೆ ಸ್ವಲ್ಪ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಆವಾಗ ಬೇರೆ ಪ್ರಾಬ್ಲಮ್ ಇದ್ರೂ ಮುಚ್ಚಾಕೊಂತಾರೆ, ಅಲ್ಲಿ ಬಿಡು ಮಾಡಿಸ್ಕೊಟ್ರೆ ಆಯಿತು ಅಂತ ಇರ್ತಾರೆ. ಸೊ ಇದೊಂದು ಸಣ್ಣ ಸಜೆಷನ್ ನಮ್ಮ ಶೋರೂಮ್ಸ್ ಅವ್ರಿಗೆ. ಓಕೆ, ಸೊ ಹೇಳಿ. ಏನಂದರೆ ಸರ್ವಿಸಲ್ಲಿ ಅವರಿಗೆ ನಾವು ಒಂದು ಗಾಡಿ ಕೊಟ್ಟರೆ ಬೈ ಈವ್ನಿಂಗ್ ಕೊಡಲೇಬೇಕಲ್ವಾ. ಅವರು ಎಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಗಾಡಿ ಬಗ್ಗೆ ಎಷ್ಟು ನೋಡ್ಬೋದು, ಒಂದು 2 ಅವರ್ ನೋಡ್ತಾರ. 2 ಅವರಲ್ಲಿ ಏನೇನು ಚೇಂಜ್ ಮಾಡೋಕ್ಕಂತ ಗೊತ್ತಾಗುತ್ತೆ ಅವ್ರಿಗೆ, ಗೊತ್ತಾಗಲ್ಲ. ಸುಮ್ಮನೆ ಓಡಿಸ್ತಾರೆ. ಅವ್ರು ಜನರಲ್ ಮಾಡೋದೇ ಒಂದು ವಾಶ್ ಮಾಡ್ತಾರೆ, ನೀಟಾಗಿ ವಾಶ್ ಮಾಡೋದೊಂದು ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಆಯಿಲ್ ಚೇಂಜ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಚೈನ್ ಟೈಟು, ಅದಾದ್ಮೇಲೆ ಒಂದು ಸ್ಪಾರ್ಕ್ ಪ್ಲಗ್, ಅದು ಅವ್ರು ನೋಡ್ಬಿಡ್ತಾರೆ. ಇಷ್ಟು ಕಿಲೋಮೀಟರ್ ಬೇಡ, ಇದು ನೋಡೋದೇ ಬೇಕಾಗಿಲ್ಲ. ಅವರು ಕಂಪ್ನಿಯಲ್ಲಿ ಮ್ಯಾನ್ಯಲ್ ಕೊಟ್ಟಿದ್ದಾರೆ, 15,000 ಮೇಲೆ ನೋಡೋಣ, ಅಲ್ಲಿಯವ್ರಿಗೆ ಏನಾಗಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾರೆ. ಮೇಲ್ ಮಾತ್ರ ಒರೆಸ್ಬಿಟ್ಟು ಪಾಲಿಶ್ ಹಾಕಿ ಕೊಡ್ತಾರೆ. ಇಷ್ಟೇ ಮಾಡೋದು. ಸೊ ಅದಕ್ಕೆ ನೀವು ಗ್ಯಾರೇಜಲ್ಲಿ ಕೊಡ್ತೀರಾ? ಯಾವ ಗ್ಯಾರೇಜಲ್ಲಿ ಕೊಡ್ತೀರಾ? XMZ ಅಂತ ಚಂದ್ರ ಲೇಔಟ್ ಅಲ್ಲಿ ಇರೋದು. XMZ ಚಂದ್ರ ಲೇಔಟ್ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲೇ ಐ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಗ್ಯಾರೇಜ್ ಫುಲ್ ಗೋ ಫಾರ್ ಗ್ಯಾರೇಜ್ ಅಂತ ಒಂದು ಸೀರೀಸ್ ಮಾಡಿದ್ದೆ. ಸೊ ಅದರದ್ದು ವಿಡಿಯೋ ಇಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಓಕೆ, ಈಗ ಎಷ್ಟು ಬರ್ತಾ ಇದೆ ಸರ್ವಿಸ್ ಅಮೌಂಟು ಎಲ್ಲ? ಈಗ ಎಷ್ಟು ಬರ್ತಾ ಇದೆ ಅಂದರೆ ನನಗೆ 3500 ಬರ್ತಾ ಇದೆ. 3500. ಯಾಕಂದರೆ ನನಗೆ ಲೇಬರ್ ಬರುತ್ತೆ. ಈಗ ಅಲ್ಲಿ ಶೋರೂಮಲ್ಲಿ ಬರ್ತಿದ್ದಿಲ್ಲ. 2000 ಇಷ್ಟಕ್ಕೆ 2000 ಬರ್ತಿತ್ತು. ಇವಾಗ ನನಗೇನಂದರೆ ಆ್ಯಡ್ ಆನ್ಸ್ ಏನಾದ್ರು ಒಂದು ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಏರ್ ಫಿಲ್ಟ್ರ್ ಇವಾಗ ನನ್ನ ಇದರಲ್ಲಿ ಎಕ್ಸ್ಪಲ್ಸ್ ನಾನು XMZ ಅಲ್ಲಿ ಬಿಡೋದ್ರಲ್ಲಿ ಈಗ ಜಸ್ಟ್ ಫ್ರೆಶ್ ಆಗಿ ಬಂದಿಲ್ಲ ಗಾಡಿ ಇದು. ಈಗ ಜಸ್ಟ್ ಒಂದು 15 ಕಿಲೋಮೀಟರ್ ಅಷ್ಟೇ ಓಡಿದೆ. ಸರ್ವಿಸಿಂದ ಬಂದಿದೆ. ಇದು ಬಂದು 5th ಸರ್ವಿಸ್ ಆಗಿದೆ. 15,000 ಕಿಲೋಮೀಟ್ರು.
ಸೊ ಇದರಲ್ಲಿ ಮೇಜರ್ ಏನು ಚೇಂಜ್ ಆಗಿದೆ ಅಂದರೆ ಆಯಿಲ್ ಚೇಂಜ್ ಮಾಡಿದ್ದಾರೆ, ಏರ್ ಫಿಲ್ಟ್ರು, ಸ್ಪ್ರಾಕೆಟ್ ರಬ್ಬರು, ಸ್ಪ್ರಾಕೆಟ್ ಬೇರಿಂಗು, ವೀಲ್ ಬೇರಿಂಗು, ಅದಾದ್ಮೇಲೆ ಇದ್ರ ಹತ್ರ ಡಿಸ್ಕ್ ರಬ್ಬರು, ಆಮೇಲೆ ಡಿಸ್ಪ್ಲೇಟ್ ಇದು ಡಿಸ್ಕ್ ಪ್ಯಾಡ್ಸ್ ಬಂದು ರಬ್ ಮಾಡ್ತಾರೆ, ವೀಲ್ ಹಬ್ ಸರ್ವಿಸು, ಆಮೇಲೆ ಸ್ಪ್ರಾಕೆಟ್ ಕ್ಲೀನಿಂಗು, ಅದಾದ್ಮೇಲೆ ಇಂಜೆಕ್ಟರ್ ಕ್ಲೀನಿಂಗು. ಸೊ ಈ ಥರ ಎಲ್ಲ ಡೀಟೇಲ್ ಆಗಿ ಮಾಡ್ತಾರೆ. ವಾಷಿಂಗ್ ಒಂದು 2 times ಮಾಡಿದ್ದಾರೆ, ನಂದು ಇದೊಂದು ರೈಡ್ ಹೋಗಿದೆ. ಸೊ ಈ ಥರ ಮಾಡ್ತಾರೆ. ನೆಕ್ಸ್ಟ್ ಬಂದು ಸಸ್ಪೆನ್ಷನ್ ಆಕ್ಷನ್ ಹೆಂಗಾಗುತ್ತೆ, ಬ್ಯಾಕ್ ಸಸ್ಪೆನ್ಷನ್ ಹೆಂಗಾಗುತ್ತೆ, ಆಮೇಲೆ ಚೈನ್ ಇದ ಹತ್ರ ಫ್ರಂಟ್ ಸ್ಪ್ರಾಕೆಟ್ ಇರುತ್ತಲ್ಲ ಅದು ಹಬ್ ಹತ್ರ ಎಲ್ಲ ಪ್ಲೇ ಇದೆಯಾ, ಸೊ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಸೊ ಈ ಥರ ಡೀಟೇಲ್ ಆಗಿ ಇದು ಮಾಡಿದ್ರೆ ನನಗೆ ಕಾನ್ಫಿಡೆಂಟ್ ಆಗಿರುತ್ತೆ. ಎಲ್ಲ ರೈಡ್ ತಗೊಂಡೋಗಿ ಇಮಿಡಿಯೇಟ್ ಆಗಿ ಪ್ಲಾನ್ ಮಾಡ್ಬೋದು ನಾನು. ಅದಾದ್ಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಾನು ರೈಡ್ ಮಾಡೋಕೆ ಮುಂಚೆ ಇವನ್ ಇದು ಗಾಡಿ ರೆಡಿ ಇದೆ, ಇನ್ನೊಂದ್ಸತಿ ಚೆಕಪ್ ಮಾಡ್ಸ್ಕೊಂಡು ಹೋಗ್ತೀನಿ. ಸೊ ಶೋರೂಮಲ್ಲಿ ಆ ಥರ ನಂಗೆ ಆಪ್ಷನ್ ಸಿಗಲ್ಲ, ಕಷ್ಟ. ಇಲ್ಲಾಂದ್ರೆ ನಾವು ಗಾಡಿ ಎದುರುಗಡೆ ಕುತ್ಕೊಂಡು ಬೇಕಾದ್ರೆ ನೋಡ್ಕೊಂಡು ಮಾಡ್ಕೋಬಹುದು. ಸೊ ಇವಾಗ ಈ ಸರ್ವಿಸ್ ಆಗಿರೋದು 3,500 ಅಂತ ಹೇಳ್ತಾ ಇದ್ದಾರೆ. 3,500 ಆಗುತ್ತೆ. ಎಲ್ಲ ಚೇಂಜ್ ಮಾಡಿ, ಪ್ಯಾಕೆಟ್ ರಬ್ಬರು ಇವೆಲ್ಲ ಚೇಂಜ್ ಮಾಡಿ ನಿಮಗೆ 3,500 ಆಗಿದೆ. ನಾರ್ಮಲ್ ಆಗಾದ್ರೆ ಬರೀ ಆಯಿಲ್ 1.3 ಲೀಟರ್ಸ್ ಆಯಿಲ್ ಫಿಲ್ಟ್ರು, ವಾಷಿಂಗು ಇದಕ್ಕೆಲ್ಲ ಒಂದು 2,500 ಒಳಗಡೆ ಬಂದ್ಬಿಡುತ್ತೆ. ಅಷ್ಟು ಬರುತ್ತೆ. 2,500 ಅಂತೂ ಫಿಕ್ಸ್ ಬಂದೇ ಬರುತ್ತೆ. 4-5 ಸ್ಪೇರ್ ಚೇಂಜ್ ಆಗ್ಲೇಬೇಕು. ಆಯಿಲು, ಇದು ಏರ್ ಫಿಲ್ಟ್ರು, ಆಮೇಲೆ ಸ್ಪ್ರಾಕೆಟ್ ರಬ್ಬರ್, ಡಿಸ್ಕ್ ರಬ್ಬರ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಅದ್ರ ಮೇಲೆ ಏನಾದ್ರು ಇದ್ರೆ ಅವ್ರು ಅಡ್ಜಸ್ಟ್ ಮಾಡ್ತಾರೆ, ಕ್ಲೀನ್ ಮಾಡೋಷ್ಟು ಮಾಡಿ ಅಡ್ಜಸ್ಟ್ ಮಾಡ್ತಾರೆ, ಆಗಿಲ್ಲ ರಿಪ್ಲೇಸ್ ಮಾಡ್ತಾರೆ. ಓಕೆ. ಸೊ ಪಾರ್ಟ್ಸ್ಗಳು ಹೆಂಗೆ ತರ್ತೀರಾ ಅಂದರೆ ಲೈಕ್ ಈಸಿಯಾಗಿ ಎಲ್ಲ ಸ್ಟೋರಲ್ಲಿ ಸಿಗುತ್ತಾ, ಇಲ್ಲ ಶೋರೂಮ್ಗೆ ಹೋಗಿ ತರಬೇಕಾ, ಇಲ್ಲ ಶೋರೂಮಲ್ಲಿ ಹೋದಾಗೂ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಏನೋ ಪಾರ್ಟ್ಸಲ್ಲಿ ನಿಮ್ಗೆ ಏನಾದರೂ ಇವಾಗ ಹೇಳಿದ್ರಲ್ಲ ಸ್ಪ್ರಾಕೆಟ್ ರಬ್ಬರು ಇವೆಲ್ಲ ಹೆಂಗೆ ಸಿಗುತ್ತೆ ಅಂದರೆ ಲೈಕ್ ಈಸಿಯಾಗಿ ಸಿಕ್ಬಿಡುತ್ತಾ ಅಥವಾ ಸ್ವಲ್ಪ ಕಷ್ಟ ಆಗುತ್ತಾ? ಇದು ಈಸಿಯಾಗಿ ಸಿಕ್ಬಿಡುತ್ತೆ ಎಲ್ಲ ಲೋಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಆಮೇಲೆ ಆಯಿಲ್ ಸ್ವಲ್ಪ ನಾನು ಬೇರೆ ಹತ್ರ ಮೇಂಟೈನ್ ಮಾಡ್ತಿಲ್ಲ ಇದಕ್ಕೆ, ಯಾಕಂದ್ರೆ ಟೂರಿಂಗ್ ಎಲ್ಲ ತಗೊಂಡು ಹೋಗ್ತಿರ್ತೀನಲ್ಲ, ನನಗೆ ಸಿಂಥೆಟಿಕ್ ಅದು ಫುಲ್ಲಿ ಸಿಂಥೆಟಿಕ್ 7100 ಮೋಟಿವ್ 20W50 1 ಲೀಟರ್ ಅದಾಗ್ತೀನಿ. ಅದಾದ್ಮೇಲೆ ಇನ್ನೊಂದು Z ಅಂತ ಬರುತ್ತೆ ಮೋಟಿವ್ ಅಲ್ಲೇ, ಅದು ಸೂಪರ್ ಬೈಕಿಗೆ ಪರ್ಫಾರ್ಮೆನ್ಸ್ ಬೈಕಿಗೆ ಅದು 300 ml ಹಾಕ್ತೀನಿ. ಸೊ ಆ ಥರ ಮಿಕ್ಸಿಂಗ್ ಕಾಂಬಿನೇಷನ್ ಆಗುತ್ತೆ, ಯಾಕಂದ್ರೆ ಇಂಜಿನ್ ಹೀಟ್ ಆಗಲ್ಲ. ಆಮೇಲೆ ಕ್ಲೀನ್ ಅಡಿಟಿವ್ಸ್ ಹಾಕಿದ್ರು ಹೀಟ್ ಆಗಲ್ಲ. ಆಮೇಲೆ ಸ್ಮೂತ್ ಆಗಿರುತ್ತೆ. ನನಗೆ ಒಂದು ರೈಡ್ ಮಿನಿಮಮ್ ಅಂದ್ರೆ ಒಂದು 500-600 ಕಿಲೋಮೀಟರ್ ಅಂತೂ ಹೋಗಿ ಹೋಗುತ್ತೆ ಈ ಗಾಡಿ. ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಆ ಸರ್ವಿಸು ಕ್ವಾಲಿಟಿ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕಂಪೇರ್ ಟು ಶೋರೂಮು. ಯಾಕಂದರೆ ಇನ್ನೊಂದು ಪಾಯಿಂಟ್ ಏನು ಅಂದರೆ ನನ್ನ ಲೋಕಲ್ ಗ್ಯಾರೇಜಲ್ಲಿ ಅವರೇ ಚೆಕ್ ಮಾಡೋದು ಪ್ರತಿ ಟೈಮ್. ಅವ್ರಿಗೆ ಗೊತ್ತು ಲಾಸ್ಟ್ ಹಿಸ್ಟ್ರಿ ಏನು ಅಂತ, ಕರೆಂಟ್ ಹಿಸ್ಟ್ರಿ ಏನು ಮಾಡ್ಬೇಕು ಗೊತ್ತು, ಇಷ್ಟೇ ಮಾಡಿದ್ರೆ ಆಗುತ್ತೆ. ಬಟ್ ಶೋರೂಮಲ್ಲಿ ಲಾಸ್ಟ್ ಟೈಮ್ ಒಬ್ಬ ಮಾಡ್ತಾನೆ, ಇವಾಗ ಇನ್ನೊಬ್ಬ ಮಾಡ್ತಾನೆ. ಕರೆಕ್ಟ್. ಅವರೇ ವಾದ ಮಾಡ್ತಾರೆ, ಇಲ್ಲ ಅವ್ನು ಹಿಂಗೆ ಅವ್ರು ಸುಳ್ಳು ಹೇಳಿರ್ಬೋದು, ನಾನು ಕರೆಕ್ಟ್ ಅಂತ ಅಲ್ಲಿ ತೋರಿಸ್ಕೊಂತಾರೆ. ಸೊ ಆ ಥರ ಪ್ರಾಬ್ಲಮ್. ಇದು ಪಾರ್ಟ್ಸ್ಗಳೆಲ್ಲ ರೇಟ್ ಎಲ್ಲ ಓಕೆನಾ, ಲೈಕ್ ಎಷ್ಟು? ಫುಲ್ ಅಫೋರ್ಡಬಲ್ ಪ್ರೈಸ್. ಅಫೋರ್ಡಬಲ್ ಎಲ್ಲಾನು ಅಷ್ಟೇ. ಈಗ ಒಂದು ರಿಮ್ ತಗೊಳ್ಳಿ, ಒಂದು ರಿಮ್ ನಾನು ಚೇಂಜ್ ಮಾಡ್ಸೋಣ ತಗೊಂಡು 800 rupees. ಓಕೆ. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ಪ್ಲಸ್ ಅವೈಲೇಬಿಲಿಟಿನೂ ಇರುತ್ತೆ. ಸೊ ಹೀರೋ ಶೋರೂಮ್ ಅಲ್ವಾ, ಸೊ ಹೀರೋ ಶೋರೂಮ್ ಆಲ್ ಓವರ್ ಇಂಡಿಯಾ ಇದೆ. ಸೊ ನಿಮ್ಗೆ ಅವೈಲೇಬಿಲಿಟಿ, ನಿಮ್ಮ ಪಾರ್ಟ್ಸ್ ಅವೈಲೇಬಿಲಿಟಿ ಇವೆಲ್ಲ ನೆಟ್ವರ್ಕ್ ಚೆನ್ನಾಗಿದ್ದರೆ ಗಾಡಿ ಅಷ್ಟೇ ಕ್ಲಿಕ್ ಆಗುತ್ತೆ. ಸೊ ನೆಟ್ವರ್ಕ್ಸ್ ಚೆನ್ನಾಗಿರಬೇಕು. ಸೊ ಇಷ್ಟು ಒಂದು ಗಾಡಿಯ ಎಕ್ಸ್ಪಲ್ಸ್, ನಮ್ಮ ಎಕ್ಸ್ಪಲ್ಸ್ ಡೀಟೇಲ್ಸು ನಮ್ಮ ವಿನಯ್ ಅವ್ರ ಕಡೆಯಿಂದ, ಅಂದರೆ ಅವ್ರಿಗೆ ಗಾಡಿ ಓಡಿಸಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ತಿಳಿಸ್ಕೊಟ್ಟಿದ್ದಾರೆ, ಮತ್ತು ಅವ್ರ ಸರ್ವಿಸ್ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದಾರೆ. XMR ಅಡ್ರೆಸ್ ಲಿಂಕು ನಾನು ಹಾಕಿರ್ತೀನಿ, ಬೇಕಾದ್ರೆ ಹೋಗಿ. ಯಾಕಂದರೆ ಅವರು ರ್ಯಾಲಿ ಡ್ರೈವರ್ ಆಗಿರೋದ್ರಿಂದ, ಅವರು ಬೈಕಿಂಗಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತು ಜಾಸ್ತಿ ಹೆಂಗೆ ಮಾಡಬೇಕು ಅಂತ. ಇಶ್ಯೂನ ಎಷ್ಟು ಬೇಗ ಆದಷ್ಟು ಬೇಗ ಹೆಂಗೆ ಫಿಕ್ಸ್ ಮಾಡಬೇಕು ಅವ್ರಿಗೆಲ್ಲ ಸೊಲ್ಯೂಷನ್ಸ್ ಗೊತ್ತಾಗುತ್ತೆ. ಬೇಕಾದ್ರೆ ನನ್ನ ವೀಡಿಯೋ ನೋಡಿ, ಅದರಲ್ಲೂ ಲಿಂಕ್ ಸಿಗುತ್ತೆ, ಹೋಗ್ಬೋದು. ಸೊ ಥ್ಯಾಂಕ್ ಯು ವಿನಯ್ ಬಂದಿದ್ದಕ್ಕೆ, ಮತ್ತು ನಮ್ಮ ವ್ಯೂವರ್ಸ್ಗೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇನ್ನೂ ಏನಾದರೂ ನಿಮಗೆ ಎಕ್ಸ್ಪಲ್ಸ್ ಬಗ್ಗೆ ಡೌಟ್ ಇತ್ತು ಅಂತಂದರೆ ನಮ್ಮ ಎಪಿಕ್ ರೈಡರ್ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ ಹೋಗಿ ಅವ್ರಿಗೆ DM ಮಾಡ್ಬೋದು, ಇಲ್ಲ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವಿಬ್ಬರು ರಿಪ್ಲೈ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ, ಬಾಯ್.